ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನೆಕ್ಸ್ಟು ಮೇಲ್ಗಡೆ ಹೋಗ್ತಾ ಇದೀವಿ. ಅದಕ್ಕೆ 50 ರೂಪಾಯಿ ಅಂತ ಇದು ವಾಟರ್ ಬಾಟ್ಲು. ಕ್ರೇಜಿ ಅಲ್ವಾ ಇಲ್ಲೆಲ್ಲ. ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟು ದಿನ ವೀಡಿಯೋ ಮಾಡಿರಲಿಲ್ಲ, ಸೊ ಮನೆ ಹತ್ರ ಇದ್ದೆ, ಎಲ್ಲೂ ಹೋಗಿರ್ಲಿಲ್ಲ. ಇವಾಗ ಸೈಡ್ಗೆ ಇವನು ನೋಡ್ರಿ, ಇವನು ನನ್ನ ಹಿಂದೆನೇ ಓಡಾಡ್ತಿರ್ತಾನೆ. ಇವತ್ತೇನಪ್ಪ ವಿಷಯ ಅಂದರೆ ಮನೇಲಿ ಮುಕ್ಳಾರ ಕೆಲಸ ಇದೆ. ಸೊ ಪ್ಲಂಬಿಂಗ್ ಕೆಲಸ ಇವತ್ತು ಫುಲ್ಲು. ಇಲ್ಲಿದೆಯಲ್ಲ ಈ ಪೈಪ್ನ ಬಿಚ್ಚಿ ಇಲ್ಲಿ ಕಟ್ ಮಾಡಿ ನೆಕ್ಸ್ಟ್ ಈ ವಾಲ್ನ ಹಾಕಬೇಕು. ವಾಲ್ನ ಹಾಕಿದ್ಮೇಲೆ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಟೂಲ್ಸ್ ಎಲ್ಲ ತೊಗೊಂಡು ಕೆಲಸ ಸ್ಟಾರ್ಟ್ ಮಾಡಿದೆ. ಕೆಲಸ ಮುಗಿಸೋ ಅಷ್ಟಿಗೆ ಒಂದು 30 ಮಿನಿಟ್ಸ್ ಆಯಿತು. ಗೈಸ್ ಫೈನಲಿ ವಾಲ್ ಹಾಕಾಯ್ತು. ಈಗ ನೋಡಿ ಕ್ಲೀನಾಗಿ ವಾಲ್ ಎಲ್ಲ ಫಿಟ್ ಆಯಿತು. ನೆಕ್ಸ್ಟು ಇಲ್ಲೊಂದು ಪೈಪ್ ಕನೆಕ್ಷನ್ ಕಿತ್ತಾಕ್ಬಿಟ್ಟು ಇಲ್ಲಿ ಜಾಯಿಂಟ್ ಹಾಕಬೇಕಿತ್ತು. ಸೊ ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇನ್ನೂ ಒಂದು ಮೇಯ್ನ್ ಕೆಲಸ ಇದೆ ಹಿಂದೆಗಡೆ. ನಮ್ಮ ಬಾಯ್ಸ್ ಬಂದರು, ನಾವು ಪ್ಲಂಬರ್ ಕೆಲಸ ಮಾಡ್ತಿರೋದನ್ನ ನೋಡೋಕ್ಕೆ ಅಂತ ಬಂದರು. ನಾಷ್ಟ ಮಾಡ್ತವ್ರೆ, ನಾಷ್ಟ ಮಾಡಲಿ ಆರಾಮಾಗಿ. ನಮ್ಮ ಅಕ್ಕ ಇಲ್ಲೇನೋ ಫೋನಲ್ಲಿ ಕೂತವ್ರೆ. ಇವಾಗ ನಮ್ದೆಲ್ಲ ಕೆಲಸಗಳೆಲ್ಲ ನಡೀತಾ ಇದೆ. ಈ ಕಾಲರೆಲ್ಲ ಹಾಕಿದ್ದೀನಿ ಇವಾಗ ಸದ್ಯಕ್ಕೆ. ಮೇನ್ ಕೆಲಸ ಮುಗಿಸ್ಕೊಂಡು ಫುಲ್ಲು ಸ್ವೆಟ್ ಆಗ್ಬಿಟ್ಟಿದ್ದೀನಿ ಗಾಯ್ಸ್. ಇವತ್ತು ಮನೆ ಹತ್ರ ಸಿಕ್ಕಾಬಿಡೆ ಕೆಲಸ. ಭಾನುವಾರ ಬೇರೆ ನೋಡಿ, ಅವ್ರ ಪಾಡಿಗೆ ಅವ್ರು ಅಲ್ಲಿ ಆಟ ಆಡ್ತಾ ಇದ್ದಾರೆ. ಅವ್ರ ಪಾಡಿಗೆ ಅವ್ರು ಆಟ ಆಡಲಿ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊತಾ ಇದ್ದೀನಿ. ನ್ಯಾನ್ಸಿಗೆ ಐಸ್ ಕ್ರೀಮ್ ಕೊಟ್ಟು ಅವಳು ಐಸ್ ಕ್ರೀಮ್ ತಿಂತಾ ಇದ್ದಾಳೆ. ಸೊ ಮನೇಲಿ ಪ್ಲಂಬಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಹಿಂದೆಗಡೆ ಒಂದು ಪೈಪ್ ಬೇರೆ ಹೊಡೆದಾಕಿದ್ಲು ನಮ್ಮ ನ್ಯಾನ್ಸಿ. ಹೋಗಿ ಆ ಪೈಪು ರೆಡಿ ಮಾಡಿಕೊಂಡು ನೆಕ್ಸ್ಟು ರೆಡಿಯಾಗಿ ಬಾಯ್ಸ್ನೆಲ್ಲ ಕರ್ಕೊಂಡು ಮಂಚಿನ ಬೆಲೆ ಸೈಡ್ ಹೊರಟ್ವಿ. ಹೋಗ್ತಾ ಅಲ್ಲಿ ಒಂದು ಬ್ಯೂಟಿಫುಲ್ ಕಪಲ್ಸ್ ಕಾಣಿಸ್ಕೊಂಡ್ರು. ಆಯ್ತು ಅಕ್ಕ, ನಿಮ್ದಾಯ್ತಾ ಅಕ್ಕ? ಹೆಲ್ಮೆಟ್ ಹಾಕೊಂಡು ಆರಾಮಾಗಿ ಹುಷಾರಾಗಿ ಹೋಗಿ ಅಕ್ಕ. ಸೊ ಅಲ್ಲಿ ಪ್ರೇಮಿಗಳನ್ನ ನೋಡಿಕೊಂಡು ನಾವು ಮತ್ತೆ ಹೊರಟಿದ್ದೆ ಮಂಚಿನ ಬೆಲೆ ಕಡೆ. ಸೊ ಅಲ್ಲಿ ನೆಕ್ಸ್ಟು ಮಂಚಿನ ಬೆಲೆಗೆ ರೀಚ್ ಆದ್ವಿ. ಸೊ ಒಳ್ಳೆ ಆಫ್ ರೋಡಿಂಗ್ ಎಲ್ಲ ಮಾಡಿಕೊಂಡು ನಮ್ಮ ತಾವರೆಕೆರೆಯಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿದೆ ಇದು ಮಂಚಿನ ಬೆಲೆ ಡ್ಯಾಮ್ ಅಂತ. ಸೊ ಅಲ್ಲಿ ನೀವು ಈವ್ನಿಂಗ್ ಟೈಮು ಅಥವಾ ಅರ್ಲಿ ಮಾರ್ನಿಂಗ್ ಟೈಮ್ ಬಂದರೆ ಕ್ರೇಜಿ ಆಗಿರುತ್ತೆ ನಿಮಗೆ ವ್ಯೂ ಪಾಯಿಂಟ್ಸು. ಸೊ ಲೇಕ್ ವ್ಯೂ, ಆಮೇಲೆ ಸನ್ಸೆಟ್ ವ್ಯೂ ಎಲ್ಲ ನೋಡ್ಬೋದು. ನೆಕ್ಸ್ಟು ನೀವು ಸನ್ಸೆಟ್ ವ್ಯೂ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕ್ರೇಜಿ ಆಗಿದೆ ಇದು ಸನ್ಸೆಟ್ ವ್ಯೂ. ಸೊ ಹಂಗೆ ನಮ್ಮ ಹುಡುಗರೆಲ್ಲ ಹೋಗಿ ಒಳ್ಳೆ ಸನ್ಸೆಟ್ ವ್ಯೂ ಎಲ್ಲ ನೋಡಿಕೊಂಡು ಒಳ್ಳೆ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಆಮೇಲೆ ನಮ್ಮ ಕ್ಯಾಟು ಮತ್ತು ನಮ್ಮ ಚೇತು ಮತ್ತು ನಮ್ಮ ರೋಹನ್ ಬಾಬು ಆಮೇಲೆ ಅದನ್ನೆಲ್ಲ ನೋಡಿಕೊಂಡು ಒಳ್ಳೆ ಗಾಡಿದು 1-2-3 ವಿಡಿಯೋಗಳು ತೆಕ್ಕೊಂಡು ನಮ್ಮ ಶಿಷ್ಯಂದು ಒಳ್ಳೆ ಕ್ಲಿಪ್ಸ್ಕೊಂಡು ಅಲ್ಲಿಂದ ಹೊರಟ್ವಿ. ಇಲ್ಲಿ ಹತ್ಬೇಕಾರೆ ಮತ್ತು ಇಳಿಬೇಕಾರೆ ಆಫ್ ರೋಡಿಂಗ್ ಎಲ್ಲ ಒಳ್ಳೆ ಮಜಾ ಇರುತ್ತೆ. ಇಲ್ಲಿ ಸೈಕಾಗಿರುತ್ತೆ. ಫಸ್ಟ್ ಗೇರಲ್ಲೇ ಬಂದವನೇ, ಫಸ್ಟ್ ಗೇರಲ್ಲೇ ಬಂದಿದ್ಯಾ. One eternity later. ಮಗ ಹತ್ತಿದ್ ನೋಡಿದ್ದು ಅದ್ ಬಿಟ್ರೆ ಇಲ್ಲ. ಅಂಡ್ ಅವ್ನು ತುಂಬಾ ಚೇಂಜ್ ವೆರಿ ಹ್ಯಾಪಿ. ಅಕ್ಕ 2 ಲಕ್ಷ ಬಿಟ್ಬಿಟ್ಟು ಅವ್ರಿಗೆ ಇರೋದಕ್ಕೂ ಪೇಮೆಂಟ್ ಅಲ್ವಾ? ದಿನ ಪೇಮೆಂಟ್ ಹೋಗ್ತದೆ. ವೀಕ್ಲಿ ಎಷ್ಟು ಇರ್ತದೆ? ಅವ್ರ ಕೆಪಾಸಿಟಿ ಏನೈತೆ? 4 ಲಕ್ಷ, ಒಬ್ರಿಗೆ 5 ಲಕ್ಷ, 6 ಲಕ್ಷ. ಚೈಲ್ಡ್ಹುಡ್ ಸ್ಟೋರಿ ಹೇಳ್ತಾ ಇದ್ರು, ಬನ್ನಿ ಕೇಳ್ಕೊಂಬರೋಣ. ಸರಿಯಾಗಿತ್ತು ನನ್ನ ಹತ್ರ. ಇನ್ನು 20 ರೂಪಾಯಿ ಉಳಿತೈತೆ ಅನ್ಕೊಳಪ್ಪ. ಆಮೇಲೆ ಇವನ್ ಇದ್ಕೊಂಡು ಏನ್ ಮಾಡ್ದ, ಪಾನಿಪುರಿ ಬೇಕು ಮಮ್ಮಿ ಅಂದ. ಸರಿ ಮಗ ಕೇಳ್ತಾ ಇತ್ತಲ್ಲ, ಅವಾಗಿನ್ನ ಚಿಕ್ಕವನು. ಸರಿ ಬಿಟ್ಟು ಅಲ್ಲಿ ಬಸ್ ಸ್ಟಾಪ್ ಒಂದು ಪಾನಿಪುರಿ ಅಂಗಡಿ ಇತ್ತು, ತಿನ್ನಿಸ್ದೆ 1 ಪ್ಲೇಟ್. ನೆಲ್ಮಂಗ್ಲದಲ್ಲಿ 10 ರೂಪಾಯಿ ಕೊಟ್ಟಿ. ಅವಾಗ 10 ರೂಪಾಯಿ 1 ಪ್ಲೇಟ್. ಆಮೇಲೆ ನನ್ನ ಹತ್ರ ಕಾಸಿಲ್ಲ, ಇನ್ನು ಹೋಗಕ್ಕೆ ಏನ್ ಮಾಡೋದು, ಸಾಕಪ್ಪ ನನ್ಗೆ ಇನ್ನೊಂದ್ ಬೇಕು ಅಂತಿದ್ದ. ಕಾಸಿಲ್ಲ ಕಣೋ, ಮನೆಗೆ ಹೋದ್ಮೇಲೆ ಪಪ್ಪನ ಹತ್ರ ಕೊಡ್ಸಿರ್ತೀನಿ, ಬೇಡ ಬಾದ್ರೆ. ಮಮ್ಮಿ ನನ್ಗೆ ಇನ್ನೊಂದ್ ಬೇಕೇ ಇವಾಗ ಪಾನಿಪುರಿ ಅಂತ. ನಾನು ಕೊಡಿಸ್ತೀಯಾ ಬಿಡ್ತೀಯಾ? ಅಲ್ಲಿ ಕೊಡಿಸ್ಬಿಟ್ಟು ಮತ್ತೆ ಚಿಲ್ಲರೆ ಎಲ್ಲ ಜೋಡ್ಸಿಟ್ಕೊಂಡು ಬಸ್ ಚಾರ್ಜ್ ಎಷ್ಟೈತೋ ಅಷ್ಟು ಜೋಡ್ಸಿಟ್ಕೊಂಡು ಮತ್ತೆ ಬಂದ್ ಕರ್ಕೊಂಡ್ ಯಾವಾಗ. ಆಮೇಲೆ ಮಸಾಲೆ ದೋಸೆಗೂ ಅಷ್ಟೇನೆ, ಒಂದ್ ಮಸಾಲೆ ದೋಸೆ ಅಂದ್ರೆ ನನ್ಗಿನ್ನ ಒಂದ್ ಬೇಕು ದೋಸೆ. ಏನೇ ತಗೊಂಡ್ರೆ 2 ಅವ್ನ್ ತೃಪ್ತಿ ಆಗೋರ್ಗು ಅವ್ನಿಗೆ ಸಮಾಧಾನ ಆಗಲ್ಲ. ಅವತ್ತೇ ನಾನ್ ತಿಳ್ಕೊಬಿಟ್ಟೆ, ಇವನ ಹತ್ರ ದುಡ್ಡು ಇಟ್ಕೊಂಡ್ ಕರ್ಕೊಂಡ್ ಹೋಗ್ಬೇಕು ಹೊರಗಡೆ ಅಂತ. ಮನೆ ತಂದವ್ರು ಅಂತಲ್ಲ, ಯಾವ ಮನೆ ತಂದವ್ರು
ಆದ್ರೆ ಅಪ್ಪ ನಿಮ್ಮಂತವ್ರಿಬ್ರು ಬಡವ್ರ ಮನೇಲಿ ಉಂಟ್ರೆ ನಿಮ್ ಹೊಟ್ಟೆ ತುಂಬಿಸಕ್ಕೆ ದುಡಿದೇ ಸದಾಗಬೇಕು. ಅಂಕಲ್ಗೆ 500 ರೂಪಾಯಿ ಸಂಬಳ ಅವಾಗ ಹೆಂಗಿರ್ಬೇಕು ಪರಿಸ್ಥಿತಿ. ನಮ್ ಡ್ಯಾಡಿ ಮಾಡ್ತಾ ಇರೋ ಕೆಲ್ಸ ಇಲ್ಲಪ್ಪ, ವಾಚ್ಮನ್ ಕೆಲ್ಸ ಎಲ್ಲಾ ಮಾಡೋರೆ. ನೋಡಿದ್ದ ನೀನು ಚೆನ್ನಾಗ್ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ, ಯಾವ್ದು ತೆಗಿತಾ ಇದೀನಿ. ಬ್ಯಾಡ್ ಕಮೆಂಟ್ ಹಾಕ್ಸ್ತೀನಿ ನನ್ ಗಂಡನ ಕೈಯಲ್ಲಿ. ಅದಕ್ಕೆಪ್ಪ ಇವನ್ನೆಲ್ಲ ಕರ್ಕೊಂಡು ಇವ್ರು ತೃಪ್ತಿಯಾಗಿ ಇಟ್ಬಿಡೋದು. ಮರ್ಯಾದೆ ತೆಗೆದು ಕರ್ಕೊಂಡು ಹೋಗ್ಬಾರ್ದು. 6.5 hours later. ಗುಡ್ ಮಾರ್ನಿಂಗ್. ಸುಮ್ನೆ ಹಂಗೆ ಒಂದ್ ರೌಂಡ್ ತಿರುಪತಿ ಕಡೆ ಹೋಗಿ ಬರೋಣ ಅಂದ್ಬಿಟ್ಟು ತಿರುಪತಿ ಕಡೆ ಬಂದ್ವಿ. ಇವಾಗ ನೋಡಿ ಇಲ್ಲಿ ನೀರು ಯಾವ ತರ ಹಿಡಿತಾರೆ ಅಂದ್ರೆ ಈ ತರ ಕ್ಯಾನಲ್ ತಗೊಂಡ್ಬಿಡ್ತಾರೆ ಆಟೋದಲ್ಲಿ. ಆ ಕಡೆ ಈ ತರ ತಗೊಂಡ್ಬಂದು ಈ ತರ ಕುಡಿಯೋ ನೀರು ಈ ತರ ಇಟ್ಕೊಂಡು ಹೋಗ್ತಾರೆ. ಗೈಸ್ ಫೈನಲಿ ತಿರುಪತಿ ಎಂಟ್ರೆನ್ಸ್ ಗೇಟ್ಗೆ ನೋಡಿದ್ರೆ ಹೆವಿ ಟ್ರಾಫಿಕ್ ಗೈಸ್. ಇರೋಬರ ಕರ್ನಾಟಕ, ತಮಿಳ್ನಾಡು, ಆಂಧ್ರ ಎಲ್ಲ ಗಾಡಿಗಳು ಇಲ್ಲೇ ಇದ್ದಾವೆ. ಅದು ಮುಗಿಸ್ಕೊಂಡು ಸೀದಾ ನೆಕ್ಸ್ಟ್ ಚೆಕ್ ಪಾಯಿಂಟ್ ಹೋದ್ವಿ ಗೈಸ್. ಚೆಕಿಂಗ್ ಎಲ್ಲ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಯಾರೋ ಗಾಡಿ ಸ್ಟಿಕ್ಕರ್ ಹಾಕಿರೋ ಅಂದ್ಬಿಟ್ಟು ಸ್ಟಿಕ್ಕರ್ ರಿಮೂವ್ ಮಾಡಿಸ್ತವ್ರೆ ಗಾಡೀಲಿ. ರಿಮೂವ್ ಮಾಡ್ರಪ್ಪ. ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನೆಕ್ಸ್ಟು ಮೇಲ್ಗಡೆ ಹೋಗ್ತಾ ಇದೀವಿ. ಬೆಟ್ಟದ ಹತ್ರ ಬಂದು ಗಾಡಿ ಪಾರ್ಕ್ ಮಾಡಿದೆ. ಮಸ್ತಾಗಿ ಗಾಡಿ ಪಾರ್ಕ್ ಮಾಡಿ ಇವಾಗ ಎರಡು ತಿನ್ಕೊಂಬರೋಣ ಅಂದ್ಬಿಟ್ಟು ಕೆಳಗಡೆ ಹೋಗ್ತಾ ಇದ್ದೀನಿ. ಐ ಮೀನ್ ಪಾರ್ಕಿಂಗ್ ಬಿಟ್ಟು ಆಚೆ. ವಾಟರ್ ಬಾಟ್ಲ್ ಅಂಡಿ ಗೈಸ್. ಇಲ್ಲೆಲ್ಲೂ ನಿಯರ್ ಬೈ ಹೋಟೆಲ್ ಇಲ್ಲ, ಸೊ ಅದಕ್ಕೆ 50 ರೂಪಾಯಿ ಅಂತ ಇದು ವಾಟರ್ ಬಾಟ್ಲು. ಕ್ರೇಜಿ ಅಲ್ವಾ ಇಲ್ಲೆಲ್ಲ. ₹20 ರೋಪಿಂಗು 25 ರೂಪಾಯಿ ಅಂತ. ಖತಮ್. ಇನ್ನೇನು ಮಾಡೋದು ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಈಗ ಸದ್ಯಕ್ಕೆ ತಿಂದುಬಿಟ್ಟು ಒಂಚೂರು ಸುಧಾರಿಸ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ. ಫೈನಲಿ ತಿರುಪತಿ ಸ್ವಾಮಿ ನೋಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದೆ ನಮ್ಮ ಬೆಂಗಳೂರು ಕಡೆ. ಬನ್ನಿ ಬೆಂಗಳೂರಿಗೆ ಹೋಗೋಣ ಅಂದ್ಕೊಂಡು. ಸೊ ಹೈವೇಗೆ ಅಟ್ಯಾಚ್ ಆಗಿ ಒಳ್ಳೆ ಸನ್ಸೆಟ್ ಪಾಯಿಂಟು, ಸನ್ಸೆಟ್ ವ್ಯೂ ನೋಡಿಕೊಂಡು ಹೈವೇಲಿ ಒಳ್ಳೆ ಸ್ಪೀಡಲ್ಲಿ ಗಾಡಿ ಓಡಿಕೊಂಡು ಭಾರಿಯಾಗಿ ಗೆಸ್ಟ್ ಜೊತೆ ಜಾಲಿಯಾಗಿ ಮಾತಾಡಿಕೊಂಡು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾಯಿದ್ರು ನಮ್ಮ ಗಾಡಿ ಓಡಿಸ್ಬೇಕಂದ್ರೆ. ಸೊ ಹಂಗೆ ಒಂದು ಲೈಟಾಗಿ ಒಂದು ವೀಡಿಯೋ ಮಾಡ್ಕೊಂಡೆ, ಸ್ಪೀಡೋಮೀಟ್ರದ್ದು ಒಂದು ವೀಡಿಯೋ ಮಾಡ್ಕೊಂಡೆ. ಪೀಸಾಗಿ ಗಾಡಿ ಓಡಿಸ್ಕೊಂಡು ಮಸ್ತಾಗಿ ಅಲ್ಲಿಂದ ಹೊಸಕೋಟೆಯಿಂದ ನೆಕ್ಸ್ಟ್ ದೇವರಹಳ್ಳಿ ಕಡೆ ಹೋಗೋಣ ಅಂದ್ಬಿಟ್ಟು ಚೆನ್ನೈ ಎಕ್ಸ್ಪ್ರೆಸ್ ಹೈವೇಗೆ ಅಟ್ಯಾಚ್ ಆದೆ. ಅಲ್ಲಿಂದ ನಮ್ಮ ಜೊತೆಗೆ ಬಂದಿರೋರ್ನ ಅವ್ರ ಮನೆಗೆ ಬಿಟ್ಟು ನಮ್ಮ ಮನೆಗೆ ನಾನು ಸೀದಾ ಹೊರಟ್ಬಿಡ್ತೀನಪ್ಪ ಅವ್ರನ್ನ ಬಿಟ್ಟಾದ್ಮೇಲೆ. ಬೆಂಗಳೂರಿಗೆ ರೀಚ್ ಆಗಾಯ್ತು. ಸೊ ಇವಾಗ ನಮ್ಮ ಶಿಷ್ಯಂಗೆ ಎಣ್ಣೆ ಓಡಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಪೆಟ್ರೋಲ್ ಹಾಕ್ಸ್ತಾ ಇದ್ರೆ ಪೆಟ್ರೋಲ್ನ ಓಹೋ ಅಂತ ಫುಲ್ ಈರ್ತಾ ಇರ್ತಾನೆ. ಸೊ ಅವ್ನಿಗಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಮನೆ ಕಡೆ ಹೊರಟೆ. ಮನೆ ಕಡೆ ಹೊರಡ್ತಿದ್ದಂಗೆ ಒಬ್ಬ ಶಿಷ್ಯನ ನೋಡಿದೆ. ವಿತೌಟ್ ಹೆಲ್ಮೆಟ್ಟು ಫುಲ್ಲು ಜಾಕಿ ಅಂದ್ಕೊಂಡು ಹೋಗ್ತಾ ಇದ್ದಾನೆ. ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿದೆ ಅಂತ ಹೇಳ್ತಾ ಮನೆ ಕಡೆ ಹೊರಟೆ. ಬಾಯ್. 6.5 hours later. ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್. ಶ್ರೀರಂಗಪಟ್ಟಣದಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಶ್ರೀರಂಗಪಟ್ಟಣಕ್ಕೆ ಬಂದು ಫೋರ್ಟ್ ನೋಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಊಟ ಮಾಡೋಕೆ ಹೊರಟ್ವಿ. ಸೊ ನಾರ್ತ್ ಇಂಡಿಯನ್ ಮೀಲ್ಸ್ ಆರ್ಡ್ರ್ ಮಾಡಿದ್ರೆ ಒಳ್ಳೆ ಬ್ಯಾಟಿಂಗ್ ಮಾಡಿಕೊಂಡು ಅಲ್ಲಿ ಯಾರೋ ಪೊಲಿಟಿಷಿಯನ್ಸ್ ಬಂದಿದ್ರು. ಸೊ ಅವ್ರ ಹತ್ರ ಎಲ್ಲ ಅಭಿಮಾನಿಗಳು ಫೋಟೋ ತೆಗೆಸ್ಕೊಂಡು ಆ ಕಡೆಯಿಂದ ಅದನ್ನು ನೋಡಿಕೊಂಡು ನೆಕ್ಸ್ಟು ನಾವು ಬೆಂಗಳೂರು ಕಡೆ ಹೊರಟ್ವಿ. ಬರ್ತಾ ಹೈವೇಲಿ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿತ್ತು. ಪಾಪ ಡ್ರೈವರು ಡ್ರಿಂಕ್ಸ್ ಮಾಡಿಬಿಟ್ಟಿದ್ರು. ಸೊ ಎಲ್ಲರಿಗೂ ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸ್ಬೇಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ನೋಡಿ ಯಾವ ಥರ ಆಗಿದೆ ಆಕ್ಸಿಡೆಂಟು ಅಂತ. ಅಲ್ಲಿ ನೋಡಿಕೊಂಡು ನೆಕ್ಸ್ಟು ಬೆಂಗಳೂರು ಕಡೆ ಬಂದ್ವಿ. ಅಲ್ಲಿ ನೋಡಿದ್ರೆ ಜ್ಞಾನ್ ಬರ್ತಿದ್ರು. ಒಂದು ಒಳ್ಳೆ ಸ್ವಿಫ್ಟ್ ಗಾಡಿ ಆಲ್ಟ್ರೇಷನ್ ಮಾಡಿಸಿದ್ರು, ಮಾಡಿಫೈ ಸೈಕ್ ಆಗಿತ್ತು ನೋಡೋಕ್ಕೆ. ಅದನ್ನ ನೋಡಿಕೊಂಡು ಶಿಸ್ತಾಗಿ ಗೆಸ್ಟ್ನ ಡ್ರಾಪ್ ಮಾಡಿ ನಮ್ಮ ಶಿಷ್ಯಂಗೆ ಪೆಟ್ರೋಲ್ ಹಾಕ್ಸೋಣ ಅಂದ್ಬಿಟ್ಟು ಬಂದೆ. ಪೆಟ್ರೋಲ್ ಹಾಕ್ಸ್ಕೊಂಡು ವೀಲಲ್ಲಿ ಸ್ವಲ್ಪ ನೈಟ್ರೋಜನ್ ನೀರು ಕಮ್ಮಿ ಆಗಿತ್ತು ಅಂದ್ಬಿಟ್ಟು ಏರ್ ಇಡ್ಸ್ಕೊಂಡು ಅಲ್ಲಿಂದ ಸೀದಾ ಮನೆ ಕಡೆ ಹೊರಟೆ. ಮನೆ ಕಡೆ ಬಂದು ನೆಕ್ಸ್ಟು ನಾನು ಗಾಡಿನ ಪಾರ್ಕ್ ಮಾಡಿ ರೆಸ್ಟ್ ಮಾಡೋ ಸಮಯ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರೋದಕ್ಕೆ. ಗುಡ್ ನೈಟ್ ಗಾಯ್ಸ್, ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ಗಂಟೆ ಹೊಡೆಯೋದನ್ನ ಮರಿಬೇಡಿ.